ಗೊಂದಲ. ರಾಜ್ಯದಲ್ಲಿ ಒಡೆದ ಮನೆಯಾಯ್ತಾ ಲಿಂಗಾಯತ ಸಮುದಾಯ. ಧಾರ್ಮಿಕ ಗುರುತಿನ ವಿಚಾರದಲ್ಲಿ ಗೊಂದಲವೋ ಗೊಂದಲ. ಜಾತಿ ಗಣತಿಗೂ ಮುನ್ನವೇ ಶುರು ಲಿಂಗಾಯತ ಧರ್ಮದಂಗಲ್. ಧರ್ಮ ಕಾಲಂನಲ್ಲಿ ವೀರಶೈವ ಲಿಂಗಾಯತವೋ ಹಿಂದೂ ಧರ್ಮವೋ? ವೀರಶೈವ ಮಹಾಸಭಾ ಹೇಳುತ್ತೆ ವೀರಶೈವ ಲಿಂಗಾಯತ ಧರ್ಮ ಅಂತ. ಲಿಂಗಾಯತ ಮಹಾಸಭಾ ಹೇಳುತ್ತೆ ನಾವು ಲಿಂಗಾಯತ ಧರ್ಮ ಅಂತ. ಪಂಚಮಸಾಲಿ ಹೇಳುತ್ತೆ ನಮ್ಮ ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ. ಪಂಚಮಸಾಲಿ ಲಿಂಗಾಯತ ಗೊತ್ತಿಲ್ಲ. ರಾಜ್ಯ ಬಿಜೆಪಿ ನಾಯಕರ ಸಭೆಯ ನಿರ್ಣಯ ಹೇಳುತ್ತೆ ಹಿಂದೂ ಅಂತ. ಜಾತಿ ಗಣತಿ ವೇಳೆ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಏನ್ ಬರಿಬೇಕು? ಇತ್ತ ನಾಳಿನ ವೀರಶೈವ ಮಹಾಸಭೆ ಸಮಾವೇಶಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸಣ್ಣ ಪುಟ್ಟದವ್ರು ಬರ್ತಾರಲ್ಲಿ, ಇಬ್ರಿಬ್ರು ಮೂರ್ ಇರೋ ಜಾತಿಗಳ ಸ್ವಾಮೀಜಿಗಳು, ದೊಡ್ಡವ್ರು ನಾವು ಹೋಗಲ್ಲ ಅಂತ ಕೆಲ ದೊಡ್ಡ ಸ್ವಾಮೀಜಿಗಳು ಈಗಾಗಲೇ ಹೇಳಿದ್ದಾರೆ. ಹುಬ್ಬಳ್ಳಿ ಸಮಾವೇಶಕ್ಕೆ ಪಂಚಮಸಾಲಿ ವರ್ಸಸ್ ವೀರಶೈವ ಪರ ವಿರೋಧ. ವೀರಶೈವ ಸಮಾವೇಶಕ್ಕೆ ಹೋಗದಂತೆ ಕೂಡಲ ಸಂಗಮ ಶ್ರೀಗಳ ಕರೆ. ನಮ್ಮ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಇವರು ಸಹಕಾರ ಕೊಟ್ಟಿಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಮಾತಾಡಿಲ್ಲ, ಇವರು ಬಂದು ಒಂದು ಸಮಾಧಾನ ಮಾಡಿಲ್ಲ, ಬೇಕಾದಾಗ ಏಕತಾ ಸಮಾವೇಶ ಮಾಡೋರು ಇವರು ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ನಮ್ಮ ಪಂಚಮಸಾಲಿ ಸಮುದಾಯದ ಹಿರಿಯ ಮುಖಂಡರು ಹಿಂದೂ ಹುಲಿ ಯತ್ನಾಳ್ ಅವರು ಹೇಳಿದ್ದಾರೆ, ಸದ್ಯ ವೀರಶೈವ ಲಿಂಗಾಯತ ಸಮುದಾಯ 3 ಕುಟುಂಬಗಳ ಕೈಯಲ್ಲಿದೆ, ದಾವಣಗೆರೆ, ಶಿವಮೊಗ್ಗ ಮತ್ತು ಬೀದರ್. ಸೊ ದಾವಣಗೆರೆ, ಶಿವಮೊಗ್ಗ, ಬೀದರ್ ಕುಟುಂಬಗಳ ಕೈಯಲ್ಲಿದೆ. ಯಾವವು ಕುಟುಂಬ ಅಂದ್ರೆ, ಒಂದು ಶಾಮನೂರು ಶಿವಶಂಕರಪ್ಪ ಕುಟುಂಬ, ಒಂದು ಯಡಿಯೂರಪ್ಪ ಕುಟುಂಬ, ಇನ್ನೊಂದು ಈಶ್ವರ್ ಖಂಡ್ರೆ ಕುಟುಂಬ. ಈ 3 ಕುಟುಂಬಗಳ ಒಡೆತನದಲ್ಲಿ ಇದೆ ವೀರಶೈವ ಲಿಂಗಾಯತ ಸಮುದಾಯ ಅಂತ ಸ್ವತಃ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಯತ್ನಾಳ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರ ಕನ್ಫ್ಯೂಷನ್ ಮುಗಿದಿದೆ, ಇವ್ರದ್ದು ಮಾತ್ರ ಕನ್ಫ್ಯೂಷನ್ ಮುಗೀತಾ ಇಲ್ಲ. ಒಂದೊಂದು ಮಠದ ಸ್ವಾಮಿಗಳು, ಒಂದೊಂದು ಮಠದ ಸ್ವಾಮೀಜಿಗಳು ಒಂದೊಂದು ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇರೋದು ನೋಡಿದ್ರೆ ಫುಲ್ ಆನ್ ಕನ್ಫ್ಯೂಷನ್. ಯಾರ ಮಾತು ಕೇಳಬೇಕು ಅಂತ ಲಿಂಗಾಯತರು ಫುಲ್ ಕನ್ಫ್ಯೂಷನ್ ಆಗಿ, ಅಲ್ಲಲ್ಲ ವೀರಶೈವ ಲಿಂಗಾಯತರು ಬನ್ನಿ ಯಾರ್ಯಾರು ಏನೇನು ಹೇಳಿದಾರೆ ಕೇಳ. ಇಡೀ ನಮ್ಮ ಸಮಾಜ ಬಾಂಧವರಿಗೆ 14ನೇ ತಾರೀಕಿಂದ ಒಂದು ಸಂದೇಶ ಕೊಟ್ಟಿದ್ದೀವಿ. ಎಲ್ಲರೂ ಸಹ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು. ಈ ಕುರಿತು ಯಾವುದೇ ಮಹಾಸಭೆಗಳ, ಯಾವುದೇ ಮಠಾಧೀಶರ, ಯಾವುದೇ ಸಂಘ ಸಂಸ್ಥೆಗಳ ಯಾರ ಮಾತನ್ನು ಕೇಳಬಾರ್ದು. ನೀವೆಲ್ಲ ಪಂಚಮಸಾಲಿಗಳು, ಪಂಚಮಸಾಲಿ ಗುರುಗಳು, ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷಗಳು ಏನು ಸಂದೇಶ ಕೊಡ್ತಾರೆ ಅದನ್ನು ಮಾತ್ರವೇ ಆದೇಶವನ್ನು ಪಾಲಿಸಬೇಕು ಹೊರತು 100 ಸಮಾವೇಶಗಳನ್ನು, 100 ಸಭೆಗಳನ್ನು ಯಾರೇ ಮಾಡಿದ್ರು ಅಂತ ಯಾವುದೇ ಸಭೆ ಸಮಾರಂಭಗಳಿಗೂ ನೀವು ಹೋಗಕೂಡದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹೋದರೆ ಮತ್ತಷ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ನಮ್ಮದಂತರೂ ಡಿಸೈಡ್ ಮಾಡಿದ್ದೀವಿ, ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ A-0868 ಅಂತೇಳಿ ಇದನ್ನು ತಾವೆರಡು ಸಹ ಬರೆಸ್ಬೇಕು ಅಂತೇಳಿ ವಕೀಲರ ಪರಿಷತ್ತಿನ ನಿರ್ಣಯವನ್ನೇ ನಾವೀಗಾಗಲೇ ಅಂಗೀಕಾರ ಮಾಡಲಾಗಿ ಅದನ್ನೇ ರಾಜ್ಯ ಜನತೆಗಾಗಲೇ ಪ್ರಚಾರ ಮಾಡಲಾಗ್ತದೆ. ಸಮಾಜ ರಾಜಕಾರಣದಲ್ಲಿ ಬೆಂದು ಹೋಗಿಬಿಟ್ಟಿದೆ. ಆ ರಾಜಕಾರಣವನ್ನು ದೂರಿಟ್ಟು ಈ ಕಾರ್ಯಕ್ರಮದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತೇನೆ. ಇನ್ನೊಮ್ಮೆ ಸ್ಪಷ್ಟೀಕರಣ ಕೊಡ್ತೇನೆ, ಇದು ಯಾವುದೇ ಸರ್ಕಾರದ, ಯಾವುದೇ ಪಕ್ಷದ ವಿರುದ್ಧ ಕಾರ್ಯಕ್ರಮ ಅಲ್ಲ. ಇದು ಅಖಂಡ ವೀರಶೈವ ಲಿಂಗಾಯತರನ್ನ ಒಂದು ಕಡೆಗೆ ತರ್ತಕ್ಕಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾವ ಕಾರಣಕ್ಕಾಗಿ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ನೋಡಿಲ್ಲ. ಆದರೆ ಇದು ಏನಾದರೂ ಒಂದು ಸರ್ಕಾರದ ವಿರುದ್ಧ ಅನ್ನುವಂಥದ್ದಿದ್ದರೆ ಅದು ಬಹುಶಃ ನಮ್ಮಲ್ಲಿ ಅಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ನಿರ್ಣಾಯಕ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದೀವಿ. ಏನಪ್ಪ ಅಂದರೆ ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಬರೆಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು. ಅದರ ಕ್ರಮ ಸಂಖ್ಯೆ A-0868.